ನಮಸ್ಕಾರ ವೀಕ್ಷಕರೇ, ಸೈಬರ್ ಅಟ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಎಷ್ಟೆಷ್ಟು ದೇಶಗಳು ಅನ್ನೋದಕ್ಕಿಂತ ಯುದ್ಧದ ಸಿದ್ಧತೆಗಳೆಲ್ಲ ಆಗ್ತಾ ಇರೋದ್ರಿಂದ ಪಾಕಿಸ್ತಾನದಿಂದ ಸೈಬರ್ ಅಟ್ಯಾಕ್ ನಮ್ಮ ದೇಶದ ಮೇಲೆ ಆಗಬಹುದು. ಇದ್ರ ಜೊತೆಗೆ ಚೈನಾದಿಂದ ಕೂಡ ನಮ್ಮ ದೇಶದ ಮೇಲೆ ಸೈಬರ್ ಅಟ್ಯಾಕ್ ಆಗಬಹುದು. ವಿಯೆಟ್ನಾಂ ದೇಶದಲ್ಲಿರೋ ಎಷ್ಟೋ ಜನ ಕೆಲಸ ಮಾಡ್ತಾ ಇರುವಂತ ಎಂಪ್ಲಾಯಿಗಳು ಸೈಬರ್ ಅಟ್ಯಾಕ್ ಮಾಡಬಹುದು. ಇನ್ನ ನಮ್ಮ ದೇಶದಲ್ಲೇ ಇರುವಂತ ಎಷ್ಟೆಷ್ಟೋ ಜನ ಇದ್ದಾರೆ ಬಿಡಿ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು, ಅಂತವ್ರು ಕೂಡ ಸೈಬರ್ ಅಟ್ಯಾಕ್ ಮಾಡಬಹುದು. ಯಾವ್ದಾವ್ದು ರೀತಿ ಸೈಬರ್ ಅಟ್ಯಾಕ್ ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳ ಮೇಲೆ ಸೈಬರ್ ಅಟ್ಯಾಕ್ ಆಗುತ್ತೆ. ಆರ್ಥಿಕ ಹೊರೆ ಅನ್ನೋದನ್ನ ಒರೆಸೋದಕ್ಕೆ ಸಾಫ್ಟ್ವೇರ್ ಕಂಪನಿಗಳ ಮೇಲೆ, ಬ್ಯಾಂಕ್ಗಳ ಮೇಲೆ ಸೈಬರ್ ಅಟ್ಯಾಕ್ ಮಾಡೋ ಪ್ಲಾನ್ ಮಾಡ್ತಾ ಇದ್ದಾರೆ, ದುಡ್ಡು ಟ್ರಾನ್ಸಾಕ್ಷನ್ ಆಗೋದು ಬೇಡ ಅಂತ. ಇನ್ನ ಮಿಲಿಟರಿ ಡಿಫೆನ್ಸ್ ಸಿಸ್ಟಮ್ ಮೇಲೆ ಕೂಡ ಸೈಬರ್ ಅಟ್ಯಾಕ್ ಮಾಡೋ ಪ್ರಯತ್ನಗಳು ನಡೀತಾ ಇದಾವೆ. ಕೆಲವಷ್ಟನ್ನ ತಡೆಯೋ ಕೆಲಸ ಗೌರ್ಮೆಂಟ್ಗಳು ಮಾಡ್ತಾ ಇದಾವೆ. ಬಟ್ ನಮ್ಮ ಒಳಗಡೆ ಇರುವಂತ, ನಮ್ಮ ಜೊತೆಗೆ ಇರುವಂತ ಎಷ್ಟೋ ಜನ ಬೇರೆ ದೇಶಕ್ಕೆ ಸಪೋರ್ಟ್ ಮಾಡೋರು ಇರೋದ್ರಿಂದ ಸೈಬರ್ ಅಟ್ಯಾಕ್ ಮಾಡೋ ಪ್ರಯತ್ನದಲ್ಲಿದ್ದಾರೆ. ಅವ್ರೇನ್ ಮಾಡ್ತಾ ಇದಾರೆ, ಕೆಲವಷ್ಟು ಮೆಸೇಜ್ಗಳನ್ನ ಫಾರ್ವರ್ಡ್ ಮಾಡ್ತಾರೆ. ಆ ಮೆಸೇಜ್ ಅಲ್ಲಿ ಇರುವಂತ ವಿಡಿಯೋ ಆಗ್ಬಹುದು, ಪೋಸ್ಟ್ ಆಗ್ಬಹುದು, ನಾವು ಓಪನ್ ಮಾಡಿದ್ರೆ ಸಾಕು ನಮ್ಮ ಮೆಮೊರಿ ಅಂದ್ರೆ ನಮ್ಮ ಫೋನ್ ಅಲ್ಲಿ ಇರುವಂತ ಡೇಟಾ ಪೂರ್ತಿ ಅವ್ರಿಗೆ ಸಿಕ್ಬಿಡುತ್ತೆ. ಅಕೌಂಟ್ ಟ್ರಾನ್ಸಾಕ್ಷನ್ ಆಗ್ಬೋದು, ಅಕೌಂಟ್ ಅಲ್ಲಿರೋ ದುಡ್ಡು ಆಗ್ಬೋದು, ಎಲ್ಲ ಆಪ್ಷನ್ ಅವರ ಕೈಯಲ್ಲಿರುತ್ತೆ. ಅದ್ರ ಜೊತೆಗೆ ದೊಡ್ಡ ದೊಡ್ಡ ಆಫೀಸರ್ಸ್ಗಳನ್ನ ಫೋನ್ಗಳನ್ನ ಹ್ಯಾಕ್ ಮಾಡೋ ಪ್ರಯತ್ನದಲ್ಲಿದ್ದಾರೆ ಎಷ್ಟೋ ಜನ. ಇದೆಲ್ಲದ್ರಿಂದ ಕೂಡ ಬಚಾವ್ ಆಗೋದಕ್ಕೆ ಇರೋದು ಒಂದೇ ಒಂದು ಆಪ್ಷನ್, ಗೊತ್ತಿಲ್ಲದೆ ಇರೋಂತ ಅನ್ನೋನ್ ನಂಬರ್ ಬಂದ್ರೆ ಸದ್ಯಕ್ಕೆ ಫೋನ್ ರಿಸೀವ್ ಮಾಡೋದೇ ಬೇಡ ಅನ್ಸುತ್ತೆ. ಕೆಲವೊಂದು ಸಲ ಇಂಡಿಯನ್ ಗವರ್ಮೆಂಟ್ ಅಂತ ಟ್ರೂ ಕಲರ್ ಅಲ್ಲಿ ತೋರಿಸ್ತಾ ಇರುತ್ತೆ, ಆದ್ರೆ ಯಾರ್ಯಾರೋ ಮಧ್ಯಪ್ರದೇಶದಿಂದ ಅಲ್ಲಿ ಇಲ್ಲಿ ಕೂತಿರೋರು ನಮ್ಮನ್ನ ಟ್ರ್ಯಾಕ್ ಮಾಡೋದಕ್ಕೋಸ್ಕರ, ನಮ್ಮನ್ನ ಟ್ರ್ಯಾಪ್ ಮಾಡೋದಕ್ಕೋಸ್ಕರ ಈ ನಂಬರ್ಗಳನ್ನ ಬಳಸ್ಕೊಳ್ತಾ ಇದ್ದಾರೆ. ಜಸ್ಟ್ ಇಂಡಿಯನ್ ಗವರ್ಮೆಂಟ್ ಅಂತ ತೋರಿಸುತ್ತೆ, ಅಲ್ಲಿ ಯಾವುದೇ ಇಂಡಿಯನ್ ಗವರ್ಮೆಂಟ್ ಅವರು ನಿಮ್ಗೆ ಫೋನ್ ಮಾಡೋದಕ್ಕೆ ಹೋಗೋದಿಲ್ಲ, ಬ್ಯಾಂಕ್ ಅವರು ಕೂಡ ಯಾರು ಫೋನ್ ಮಾಡೋದಕ್ಕೆ ಹೋಗೋದಿಲ್ಲ. ಇಲ್ಲಿ ಡಿಫೆನ್ಸ್ ಸಿಸ್ಟಮ್ ಅಂತಾನು ಎಷ್ಟೆಷ್ಟೋ ಟ್ರೂ ಕಲರ್ ಅಲ್ಲಿ ತೋರಿಸ್ತಾ ಇರುತ್ತೆ. ಬಟ್ ಇವರೆಲ್ಲರೂ ಬಂದು ಕಳ್ಳರು ಟ್ರ್ಯಾಕ್ ಮಾಡೋದಕ್ಕೆ, ನಮ್ಮನ್ನ ಫೋನ್ ಅನ್ನ ಟ್ರ್ಯಾಪ್ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ಆದಷ್ಟು ಯಾವುದೇ ಮೆಸೇಜ್ ಬಂದ್ರೆ ರಿಸೀವ್ ಮಾಡೋದಕ್ಕೆ ಹೋಗ್ಬೇಡಿ, ರಿಸೀವ್ ಮಾಡಿದ್ರು ಓಪನ್ ಮಾಡೋದಕ್ಕೆ ಹೋಗ್ಬೇಡಿ. ಅನ್ನೋನ್ ನಂಬರ್ ಇಂದ ಕಾಲ್ ಬಂದ್ರಂತೂ ರಿಸೀವೇ ಮಾಡಬೇಡಿ ಅಂತಾನೆ ಎಲ್ಲರೂ ಹೇಳ್ತಾ ಇರೋದು. ಹಿಂದೆ ನಿಮ್ಗೂ ತೋರಿಸ್ತಾ ಇದೀವಿ, ಟೆಲಿಗ್ರಾಮ್ಗಳಲ್ಲಿ ಎಷ್ಟೆಷ್ಟೋ ಮೂವಿ ಲಿಂಕ್ ಗಳೆಲ್ಲ ಬರ್ತಾ ಇದಾವೆ. ಆ ಮೂವಿ ಲಿಂಕ್ ಗಳನ್ನ ಏನ್ ಮಾಡ್ತೀವಿ, ಯಾವ್ದೋ ಹೊಸ ಮೂವಿ ಲಿಂಕ್ ಯಾರೋ ಕಳಿಸಿದ್ರು ಅಂದ್ಬಿಟ್ಟು ನಾವು ಆ ಮೂವಿ ಲಿಂಕ್ ಗಳನ್ನ ಓಪನ್ ಮಾಡ್ತಾ ಇದ್ದಂಗೆ ನಮ್ಮ ಫೋನ್ ಪೂರ್ತಿ ಕಂಟ್ರೋಲ್ ಅವ್ರ ಕೈಲಿರುತ್ತೆ, ನಮ್ಮ ಅಕೌಂಟ್ ಪೂರ್ತಿ ಕಂಟ್ರೋಲ್ ಅವ್ರ ಕೈಲಿರುತ್ತೆ. ಯಾಕೆಂದ್ರೆ ಈಗಿರುವಂತ ಅಕೌಂಟ್ಗಳು ಯಾವ ತರ ಲಿಂಕ್ ಆಗಿದೆ ಅಂದ್ರೆ, ಈವನ್ ಗೂಗಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನಮ್ಮ ಪರ್ಸನಲ್ ಲೈಫ್, ಬ್ಯಾಂಕ್ ಅಕೌಂಟ್, ಪ್ಯಾನ್ ನಂಬರ್, KYC ಎಲ್ಲ ಒಟ್ಟಿಗೆ ಲಿಂಕ್ ಮಾಡಿರ್ತೀವಿ. ಒಂದಕ್ಕೊಂದು ಆಟೋಮೆಟಿಕಲಿ ಒಂದು ಮೊಬೈಲ್ ಅಲ್ಲಿ ನಮ್ಮ ಡೇಟಾ ಪೂರ್ತಿ ಅವ್ರ ಹತ್ರ ಇರುತ್ತೆ. ನಮ್ಮದ್ರ ಜೊತೆಗೆ ಎಷ್ಟೋ ಜನ ಫ್ರೆಂಡ್ಸ್ ರಿಕ್ವೆಸ್ಟ್ ಅದು ಇದು ಎಲ್ಲ ಇರೋದ್ರಿಂದ ಆ ಫ್ರೆಂಡ್ಸ್ ರಿಕ್ವೆಸ್ಟ್ ಗಳಿಂದ ಅವ್ರು ಏನ್ ಬೇಕಾದ್ರೂ ಅವ್ರ ಹತ್ರನೂ ಆಟ ಆಡಬಹುದು. ಆ ತರದ್ದೆಲ್ಲ ಸಿಚುಯೇಷನ್ ಈಗ ನಡೆಯೋದ್ರಿಂದ ಆದಷ್ಟು ಯಾವುದೇ ಅನ್ನೋನ್ ಕಾಲ್ಸ್ ನ ರಿಸೀವ್ ಮಾಡೋದಕ್ಕೆ ಹೋಗ್ಬೇಡಿ, ಅನ್ನೋನ್ ಮೆಸೇಜ್ ನ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಪ್ಲಸ್ ಫಿಲಂ ಲಿಂಕ್ಗಳು, ವಿಡಿಯೋ ಲಿಂಕ್ಗಳು, ರೀಲ್ಸ್ ಲಿಂಕ್ಗಳು ಬಂದ್ರೆ ದಯವಿಟ್ಟು ಯಾರು ರಿಸೀವ್ ಮಾಡಬೇಡಿ. ರಿಸೀವ್ ಮಾಡಿದ್ರೆ ಹ್ಯಾಕ್ ಮಾಡೋ ಪ್ರಯತ್ನದಲ್ಲಿದ್ದಾವೆ ಪಾಕಿಸ್ತಾನದವರು, ಚೈನಾದವರು, ವಿಯೆಟ್ನಾಂ ಅವರು. ಇಂಥದನ್ನ ಬಳಸ್ಕೊಂಡು ನಮ್ಮ ಹತ್ರ ಇರುವಂತ ದುಡ್ಡನ್ನ ಕಿತ್ಕೊಳ್ಳೋ ಕೆಲಸನೂ ಮಾಡ್ತಾ ಇದ್ದಾರೆ. ಇನ್ನ ಬೇರೆ ಬೇರೆ ಕೆಲಸಕ್ಕೆ ಇದನ್ನ ಬಳಸ್ಕೊಳ್ಳೋದಕ್ಕೋಸ್ಕರ ದುಡ್ಡನ್ನ ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ನಮ್ಮ ದೇಶದಲ್ಲಿ ಎಷ್ಟೆಷ್ಟೋ ಜನ ಇವಾಗ್ಲೂ ಕೂಡ ಟೆರರಿಸ್ಟ್ಗಳು ಇದ್ದಾರೆ ಅನ್ನೋದು ಮಾಹಿತಿ ಎಲ್ಲರಿಗೂ ಗೊತ್ತಿರೋದೆ. ಅಂತವ್ರಿಗೆ ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬೇಕು ಅಂದ್ರೆ ನಮ್ಮ ಅಕೌಂಟ್ಗಳನ್ನೇ ಬಳಸ್ಕೊಳ್ಳೋ ಪ್ರಯತ್ನದಲ್ಲಿ ಎಷ್ಟೆಷ್ಟೋ ಜನ ಈಗ ನಮ್ಮ ಅಕೌಂಟ್ ಹ್ಯಾಕ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ರೀತಿಯ ಮೆಸೇಜ್ ಕಳಿಸಿ ಆದಷ್ಟು ಇಂಥದ್ರಿಂದ ಸ್ವಲ್ಪ ಹುಷಾರಾಗಿರಿ. ಯಾವುದೇ ಅನ್ನೋನ್ ಮೆಸೇಜಸ್, ಅನ್ನೋನ್ ಕಾಲ್ಸ್ ಬಂದ್ರೆ ರಿಸೀವ್ ಮಾಡೋದಕ್ಕೆ ಹೋಗ್ಬಿಡಿ. ಇದು ಒಂದು ಎಚ್ಚರಿಕೆ ಅಷ್ಟೇ ಎಲ್ಲರಿಗೂ. ಇನ್ನ ಈ ತರದ ಎಷ್ಟೆಷ್ಟೋ ವಿಷಯಗಳು ನಿಮಗೆ ತಿಳಿಸೋದಿದೆ, ತಿಳಿಸ್ತಾ ಇರ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.